ಬೆಳ್ಳುಳ್ಳಿ ಅಂಡ್ ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ. 1 ಇಡೀ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ನೀವು ಸ್ಪೈಸಿ ಮಾಡಬಾರ್ದು, ಯಾಕಂದರೆ ಮಕ್ಕಳು ತಿಂತಾರೆ ಅನ್ನೋದಿದ್ದಾಗ ಸ್ಪೈಸಿನ ತಪ್ಪಾಯ್ತು. ಇನ್ನೊಂದ್ಸಲ ಅನ್ನಲ್ಲ ಪೂಜಾ ಅವರೇ, ಪೂಜೆ ಮಾಧವರೇ. ಆದಮೇಲೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಬೋದು. ನಾನು 1.5 kgಗೆ 2 ಸ್ಪೂನ್ ತೊಗೊಂಡಿದ್ದೀನಿ. ಅಷ್ಟೇನಾ? ಚೆನ್ನಾಗೈತಾ? ಔಟ್ಸ್ಟ್ಯಾಂಡಿಂಗ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ವಿಡಿಯೋನ ಮಾಡಿದ್ದಾಗ ಪೆಪ್ಪರ್ ಡ್ರೈ ಆ್ಯಂಡ್ ಚಾಪ್ಸ್ನ ಮಾಡಿದ್ದೆ. ಆವಾಗ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಆ ರೆಸಿಪಿನ ತೋರಿಸಿ ಅಂತ ಹೇಳಿ. ಹಂಗಾಗಿ ನಾನಿವತ್ತು ನಾನು ಮಾಡೋ ಸ್ಟೈಲಲ್ಲಿ ಪೆಪ್ಪರ್ ಡ್ರೈನ ತೋರಿಸ್ತಾ ಇದ್ದೀನಿ. ಸೊ ನಾನು ಮೊದಲಿಗೆ ಪೆಪ್ಪರ್ ಡ್ರೈ ಮಾಡೋಕ್ಕೆ 1.5 kg ಚಿಕನ್ ತೊಗೊಂಡಿದ್ದೀನಿ. ಮುಂದೆ ಬಾ. ಆ್ಯಂಡ್ 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಆ್ಯಂಡ್ ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ. 1 ಇಡೀ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಟಿದ್ದೀನಿ. 4 ಒಣಮೆಣ್ಸಿನ್ಕಾಯಿ, ಸೊ ಬೇಡಿಗೆ ಮೆಣಸಿನ್ಕಾಯಿ ಅಲ್ಲ, ಒಣಮೆಣ್ಸಿನ್ಕಾಯಿ. ಮತ್ತು ಇಲ್ಲಿ ಮಟನ್ ಸಾಂಬಾರು ಪೌಡರ್ ಮನೇಲಿ ಮಾಡಿರ್ತೀವಲ್ವ, ಆ ಮಟನ್ ಸಾಂಬಾರು ಪೌಡರ್ ಇದೇನಕ್ಕೆ ಅನ್ನೋದನ್ನ ನಾನು ವೀಡಿಯೋ ಮಾಡ್ತಾ ಹೇಳ್ತೀನಿ. ಆ್ಯಂಡ್ ಕರ್ಬೇವಿನ ಸೊಪ್ಪು. ಮತ್ತು ಇಲ್ಲಿ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಯೂಸ್ ಮಾಡಿ ನಾನು ಪೆಪ್ಪರ್ ಡ್ರೈನ ಮಾಡೋದು. ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ತುಂಬ ದಿನದಿಂದ ಗಾರ್ಡನಲ್ಲಿ ಕುಕ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹಂಗಾಗಿ ಇವತ್ತು ನಾನು ನಮ್ಮ ಗಾರ್ಡನಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಸೊ ನಮ್ಮದು ಸಿಂಗಲ್ ಸ್ಟವ್ವು ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಹಂಗಾಗಿ ನಾನು ಈ ಸ್ಟವ್ವನ್ನೇ ಇಲ್ಲಿ ಮಾಡ್ತಿದ್ವಲ್ವ ನಾನ್ ವೆಜ್ ಮಾಡಿದಾಗ, ಆ ಒಂದು ಸ್ಟವ್ನೇ ಇಲ್ಲಿ ನಮ್ಮದು ಇದು ಡೈನಿಂಗ್ ಟೇಬಲ್ ಇತ್ತು, ಅದ್ರ ಮೇಲೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇವಾಗ ಇದು ಫುಲ್ ಇದಾಗಲಿ. ಇವಾಗ ನಾನು 1.5 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಪೆಪ್ಪರ್ ಡ್ರೈಗೆ ಆಯಿಲ್ ನೆಸಸರೀಸ್ ಇಲ್ಲ, ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆದರೂ 2 ಕಡೆ ಅಡುಗೆ ಮಾಡಬೇಕು ಅಂದರೆ ನಮ್ಮ ಮಮ್ಮಿಗೆ ಅದೆಷ್ಟು ಕಷ್ಟ ಆಗುತ್ತೆ. ಬೇರೆ ಬೇರೆ ಥರ ಇದೆಲ್ಲ ಪಾತ್ರೆಗಳೆಲ್ಲ ನಮ್ಮದೇ ಶಾಪಲ್ಲಿ ಐತೆ. ಬಟ್ ಆದರೆ ನನಗೆ ಇದೇ ಏನೋ ಒಂಥರ ಇಷ್ಟ. ಬಟ್ ಫುಲ್ಲು ಇದು ಸ್ಪೇಸಿಯಸ್ ಆಗಿರೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಈಗ ಮೊದಲಿಗೆ ನಾನು ಕರಿಬೇವನ್ನ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಆ್ಯಂಡ್ ಒಣಮೆಣಸಿನ್ಕಾಯಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ, ಶುಂಠಿ ಆ್ಯಂಡ್ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋದು. ಇದೆಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಸೊ ಅದು ಫ್ಲೇವರ್ ಸ್ಮೆಲ್ಲೆಲ್ಲ ಹೋದ್ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿದು ಇವಾಗ ನಾನು ಆನಿಯನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರುತ್ತೆ ಇದು. ಇವಾಗ ಈರುಳ್ಳಿ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡು ಚಿಕನ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1.5 kg ತೊಗೊಂಡಿದ್ದೀನಿ. ನನಗೆ ಯೂಶಲಿ ನನಗೆ ಮತ್ತು ಅಪ್ಪುಗೆ ಸ್ಕಿನ್ ಔಟ್ ಇಷ್ಟ, ಬಟ್ ಮಾಧು ಅವ್ರಿಗೆ ಸ್ಕಿನ್ ಇದ್ದರೆ ಇಷ್ಟ. ಅದಕ್ಕೋಸ್ಕರ ಇವತ್ತು ಸ್ಕಿನ್ ಔಟ್ ಮಾಡಿಸ್ತಿಲ್ಲ ನಾನು. ಸಮ್ಟೈಮ್ಸ್ ಅದೇ ಒಂಥರ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇವಾಗ ಇದಕ್ಕೆ ನಾನು ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. 2.5 ಸ್ಪೂನ್ ಅಷ್ಟು ಹಾಕ್ಕೊಂಡು ಆಮೇಲೆ ಬೇಕಿದ್ರೆ ನಾವು ಹಾಕ್ಕೋಬೋದು. ಮತ್ತು ಟರ್ಮರಿಕ್ ಪೌಡರ್, ಅರಿಶಿಣದ ಪುಡಿ. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇದು ಫುಲ್ ಸಾಲ್ಟ್ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ನೀಟಾಗಿ
ಪೆಪ್ಪರ್ನ ಆ್ಯಡ್ ಮಾಡಿಬಿಡ್ಬೇಕು. ಸ್ವಲ್ಪನೇ ಅಷ್ಟೇ, 1/4 ಸ್ಪೂನ್ ಅಷ್ಟೇ ಹಾಕಿದ್ದು ನಾನು. ಮತ್ತೆ ಅದಾದಮೇಲೆ ಮಿಕ್ಸ್ ಮಾಡಬೇಕು. ಸೊ ಈ ಥರ ಬ್ರಾಡ್ ಆಗಿರೋ ಅಂಥ ಪಾತ್ರೆ ಮಾಡಿದಾಗ ನೀವು ಚೆನ್ನಾಗೂ ಬೇಯುತ್ತೆ ಪೀಸಸ್ ಎಲ್ಲ. ಬಟ್ ಇದೇ ಥರ ಮಟನ್ನು ಮಾಡ್ಬೋದು ನೀವು. ಬಟ್ ನಮ್ಮ ಮನೇಲಿ ಮಟನ್ ಯಾರೂ ಅಷ್ಟು ಇಷ್ಟಪಡೋದಿಲ್ಲ. ಲೈಕ್ ನಮ್ಮ ಮಾಧು ಅವರು ಚಿಕನ್ ಲವರ್. ಇವಾಗ ಫಸ್ಟೆಲ್ಲ ಜಾಸ್ತಿ ಮಟನು. ನನಗೆ ಅಪ್ಪುಗೆ ಎಲ್ರಿಗೂ ಯೂಶಲಿ ಚಿಕನೇ ಇಷ್ಟ. ನಮ್ಮ ಮನೇಲಿ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಅಷ್ಟೇ ಮಟನ್ ರೈಸ್. ಮಿಕ್ಕವರೆಲ್ಲ ಚಿಕನ್ ಲವರೇ. ನಮ್ಮ ಶಿವವನೂ ತಿನ್ನೋದಿಲ್ಲ ಮಟನ್ನ. ನಮ್ಮ ಮನೇಲಿ ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ಅಪ್ಪಾಜಿ ಅಷ್ಟೇ. ಇವಾಗ ಇದು ಫುಲ್ಲು ನೀರೆಲ್ಲ ಡ್ರೈ ಆಗುತ್ತೆ ಅಂತ ವೆಯ್ಟ್ ಮಾಡಬೇಕು. ಸೊ ಇಲ್ಲಿ ಇವಾಗ ಪ್ಯಾನ್ನ ತೊಳೆದು ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ. ಪ್ಯಾನ್ ಏನಕ್ಕೆ ಅಂತ ಅಂದರೆ ಇವಾಗ ನಾವು ಮಟನ್ ಸಾಂಬಾರು ಪೌಡ್ರನ್ನ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಈಗ ಸ್ವಲ್ಪ ಡ್ರೈ ಆಗಲಿ, ವೆಟ್ಟೈತೆ. ಇವಾಗ ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಪ್ಯಾನ್ಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ನಾನು ಲಾಸ್ಟ್ ಒಂದು ಬೆಂಡೆಕಾಯಿ ಪಲ್ಯ ಮಾಡಿದಾಗಲೂ ಈ ಥರ ಒಂದು ಪೌಡ್ರನ್ನ ಯೂಸ್ ಮಾಡಿದ್ದೆ. ತುಂಬ ಜನ ಏನು ಪೌಡ್ರು ಅಂತ ಕಮೆಂಟ್ ಮಾಡಿದ್ರಿ. ಆ್ಯಂಡ್ ಇದು ಮಟನ್ ಸಾಂಬಾರು ಪೌಡ್ರು. ಯೂಶಲಿ ಮನೇಲಿ ಪೌಡ್ರು ಮಾಡಿಸ್ತಾರಲ್ವ, ಅದೇ ಪೌಡ್ರು ಅಷ್ಟೇ. ಅದೇ ಧನಿಯಾ ಪೌಡ್ರು, ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಮೆಣಸು ಏನೇನು ಹಾಕ್ತಾರಲ್ವ, ಅದೇ ಪೌಡ್ರು. ಇದನ್ನು ಬ್ರೌನ್ ಕಲರ್ಗೆ ಬರೋ ತನಕನೂ ಚೆನ್ನಾಗೆ ಉರಿಬೇಕು. ಇದನ್ನ ನಾವು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕರೆಕ್ಟಾಗಿ 15 ಮಿನಿಟ್ಸ್ ಟು 20 ಮಿನಿಟ್ಸ್ ಒಳಗಡೆ ಆಗಿಬಿಡುತ್ತೆ. ಅದರಲ್ಲೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಬಟ್ ಜಾಸ್ತಿ ನೀವು ಸ್ಪೈಸಿ ಮಾಡಬಾರ್ದು, ಯಾಕಂದರೆ ಮಕ್ಕಳು ತಿಂತಾರೆ ಅನ್ನೋದಿದ್ದಾಗ ಸ್ಪೈಸಿನ ಕಮ್ಮಿ ಮಾಡ್ಕೋಬೇಕು. ನಮ್ಮ ಮನೇಲಿ ಯೂಶಲಿ ಪೌಡ್ರು ಸ್ಪೈಸಿನೇ ಮಾಡೋದು. ನಮ್ಮ ಮನೇಲಿ ಎಲ್ಲರೂ ತಿಂತೀವಿ, ಅಪ್ಪನೂ ತಿಂತಾನೆ. ಬಟ್ ತೀರಾ ಹೆವಿ ಆದರೆ ಯಾರೂ ತಿನ್ನೋದಿಲ್ಲ. ಈ ಬಾಣಂತನ ಟೈಮಲ್ಲಿ ನಾನು ಗಾರ್ಡನ್ಗೆ ಬರೋದೇ ಬಿಟ್ಬಿಟ್ಟಿದೆ. ಸೊ ನಮ್ಮ ಗಿಡಗಳೆಲ್ಲ ಚೆನ್ನಾಗೇ ಬೆಳೆದಿದೆ. ಆದರೂ ಎಲ್ಲ ಇಲ್ಲಿ ಓಪನ್ ಸ್ಪೇಸ್ ಇರೋದ್ರಿಂದ ಏನೇ ಮಾಡಿದ್ರು ಎಲ್ಲ ಒಂಥರ ಚೆನ್ನಾಗಿ ಅನಿಸ್ತೈತೆ ಮೇಲ್ಗಡೆ ಮಾಡ್ತಾ ಇರೋದಕ್ಕೆ. ಅಲ್ಲಿ ಯೂಶಲಿ ನಾವು ಅಲ್ಲಿ ಮಾಡ್ತೀವಲ್ವ, ಅಲ್ಲಿ ಒಂಥರ ಅನಿಸ್ತಾ ಇರುತ್ತೆ ಕಂಜೆಸ್ಟೆಡ್ ಅಂತ. ಬಟ್ ಇಲ್ಲಿ ಒಂಥರ ಫೀಲ್ ಗುಡ್. ನನ್ನ ಮಗ ಆರಾಮಾಗಿ ಮಲಗಿರೋದಕ್ಕೆ ನಾನು ಒಂಚೂರು ಎಲ್ಲ ಮಾಡಿಕೊಂಡು ಆರಾಮಾಗಿದ್ದೀನಿ. ತೀರಾ ಆಟ ಮಾಡೋಂಗಿದ್ದಿದ್ರೆ ನಿಜ ಕಷ್ಟ ಆಗೋದು. ನಮ್ಮ ಅಪ್ಪನೂ ಅಷ್ಟೇ ಗೈಸ್, ತುಂಬ ಹಾಗೆ ಹಿಂಗೆ ಏನೋ ಇದು ಮಾಡ್ತಿರ್ಲಿಲ್ಲ. ಅವ್ರ ಪಾಡ್ಗೆ ಆಟ ಆಡ್ಕೊಂಡು ನಮ್ಮ ಪಾಡ್ಕೊಂಡು ಇರ್ತಿದ್ದ. ಇವಾಗಲೇ ಫುಲ್ಲು ಅವನು ಅಂದ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಐತೆ ಚಂದ. ಇಲ್ಲಾಂದರೆ ನಾನು ಕ್ಲಾಸಲ್ಲಿ ಓಪನ್ ಮಾಡೋಕ್ಕೈತಿತ್ತು. ಕ್ಲಾಸಲ್ಲಿ ಇವಾಗ ಸ್ಟಾರ್ಟ್ ಮಾಡಿಕೊಂಡು ಮಾಡೋಕ್ಕಾಯ್ತಿರ್ಲಿಲ್ಲ. ಮುಂದೆ ಬರೋಣ. ಸೊ ಈ ಒಂದು ಅದಕ್ಕೆ ನೀವು ಇದನ್ನ ರೆಡಿ ಮಾಡಬೇಕು. ಮಾತಾಡ್ತಾವ್ರೆ ಇವರು. ನಿನ್ ಧೈರ್ಯ ಇದ್ರೆ ಹೋಗ ಇವತ್ತು ಇಲ್ಲಿಂದ ಆಚೆ. ನಾನು ಈಗ ನೋಡಿ ಬಿಡುವ ಚೋಟು ಇವತ್ತು ನೋಡುವೆ. ಇದೇ ಮಾತಾ ಗೈಸ್, ಗ್ಯಾಪ್ ಅಲ್ಲಿ ಇದು ವಿಡಿಯೋ. ಬಾ ನನ್ಗೆ ಏನೇನೋ ಅಂದ್ಯಾ, ಬಾ. ಅಲ್ಲ ಓನರ್ ಹೆಂಡತಿ ಅನ್ನೋದು ಭಯ ಇಲ್ಲ. ಎಲ್ಲ ಐತೆ ಭಯ. ವಿಡಿಯೋ ಮುಂದೆ ಇದೆ, ವಿಡಿಯೋ ಮುಂದೆ ಇದೆ. ಬಿದ್ದಿದ್ದಿ ಆಮೇಲೆ ಅದ ನೋಡ್ಬಿಟ್ಟು ಮಾತು ನೋಡಿ ಮಾಡ್ಬಿಟ್ಟ ನನಗೆ ಬಾ. ನಾನು ನೀನ ನೋಡೇ ಬಿಡದ. ನಾನೇ ದುಮ್ ಎದ್ದು ಹೋಗ್ಬಿಡ್ತೀನಿ. ನಿಮ್ ಮೀಟರ್ ಇದ್ರೆ ಹೋಗೋ. ನಿನ್ಗೆ ಏನಾದ್ರು ಬಿದ್ದೋಯ್ತಿ ಅಂತ ಭಯ. ನಾನೇನ್ ಬಿಡಲೇ ಹೋಗೋ. ಅವತ್ತು ನೋಡಿದ್ರೆ ಬಯಸಿದ್ರು ಅವ್ರ ಹುಡುಗಿ ನೋಡಕ್ಕೆ ಗೈಸ್, ಫೋಟೋ ನೋಡಕ್ಕೆ. ಅದ ಹೆಸರು ಹೇಳಂದ್ರೆ ಬಾ ಒಂದ್ಸಲ ಸಾರಿ ಕೇಳು. ತಪ್ಪಾಯ್ತು ಇನ್ನೊಂದ್ಸಲ ಅನ್ನಲ್ಲ. ಪೂಜಾ ಅವರೇ, ಪೂಜೆ ಮಾಧು ಅವರೇ,
ಬ್ರೌನ್ ಕಲರ್ ಬಂದಮೇಲೆ ನೀವು ಗ್ಯಾಸ್ನ ಆಫ್ ಮಾಡ್ಬೋದು. ನಮ್ಮ ಅಪ್ಪು ಅವರ ಆರಾಮನ ಗೈಸ್. ಇವಾಗ ಅಪ್ಪು ನಾನು ಏನು ಮಾಡ್ತಾ ಇದ್ದೀನಿ ಹೇಳು? ಚಿಕನ್ ಕಂಡಿಟ್ಬಿಡ್ತಾನೆ. ಚಿಕನ್ ಸ್ಮೆಲ್ಲು ಒಂಥರ ಬೇಗ ಇಷ್ಟ ಆಗ್ಬಿಡ್ತದೆ ಅಪ್ಪುಗೆ. ಈ ಕಡೆ ಪಾಪು ಎಲ್ಲೂ ಕರ್ಕೊಬರ್ತಾರ ಅಪ್ಪು ಹೇಳು? ಪಾಪು ಎಲ್ಲಿ ಅಂದ್ರೆ ಪಾಪು ರೂಮಲ್ಲೇ ಮಲ್ಕೊಂಡಿದ್ದಾನೆ. ಏನಿರ್ಬೋದು ಇದು? ಆಮೇಲೆ ಇನ್ನೊಂದು ಮಾಡ್ತೀನಲ್ಲ ಇವಾಗ ಇಷ್ಟ ಆಗೈತೆ ಬಿರಿಯಾನಿ ಬಿಟ್ಟಲ್ಲ ಸ್ಪೈಸಿಯಾಗಿ. ಸ್ಪೈಸಿಯಾಗಿ ಇನ್ನೊಂದು ಮಾಡ್ತೀನಿ ಗೊತ್ತಾ? ಡ್ರೈ ಐಟಮು ತವದ್ಮೇಲೆ ಅಲ್ಲ ಮಗನೆ, ಪೆಪ್ಪರ್ ಡ್ರೈ. ತೋರಿಸಿ ಮೀನ್ಸ್ ಏನು ತೋರಿಸ್ತೀನಿ? ಮಾಡ್ತಾ ಇಲ್ವಾ? ಇದು ಗೈಸ್ ಅವನಿಗೆ ಇದು ಚಾಪ್ಸು ಸಖತ್ ಇಷ್ಟ. ಹಂಗಾಗಿ ಅವನ ಹಬ್ಬನಿಗೋಸ್ಕರ ಚಾಪ್ಸ್ ಮಾಡ್ಕೊತಾ ಇದ್ದೆ. ಇದು ಹಾಕ್ಕೊಡಿ. ಹಾಂ, ಇದು ಇನ್ನ ಹೇಳಲಿಲ್ಲ ಅಂತ ಅನ್ಕೊಂಡೆ. ಹೋಗಿ ಪ್ಲೇಟ್ ತಗೋಬಾ. ಹಬ್ಬಗೆ ಈ ಥರ ಇನ್ನೂ ಏನು ಮಸಾಲ ಏನೋ ಆ್ಯಡ್ ಮಾಡ್ತಾರೆ ಅಂಥದ್ದು ತುಂಬ ಅಂದರೆ ತುಂಬ ಇಷ್ಟ ನನಗೂ ಕೂಡ. ಇದ್ರಲ್ಲೇ ಕೊಡ್ಲಾ ಸಾಕಾ? ಆಮೇಲೆ ಅಪ್ಪುಗೆ ಇದು ಬ್ರೆಸ್ಟ್ ಪೀಸು ಅದು ಕಂಡ ಥರ ಇರುತ್ತೆ ಗೊತ್ತಾ, ಅದು ಇಷ್ಟ. ಎಲ್ಲರೂ ನಿಮ್ಮ ಕೆನ್ನೆ ಏನು ಇಷ್ಟೊಂದು ಸಾಫ್ಟಾಗಿ ಹಿಂಗೈತೆ ಅಂತಂದರೆ ಏನು ಹೇಳ್ತೀಯ ಮಗನೆ? ಬಾ ಈ ಕಡೆ. ಏನು ಹೇಳಿದೆ? ನಮ್ಮ ಶಾಪಲ್ಲಿ ವರ್ಕ್ ಮಾಡೋರಂಗಂತ ಕೇಳೋಕ್ಕೆ ಏನಂದ ಇವನು? ಏನಂದ ಅಪ್ಪು? ಯಾವ ಥರ ಪೀಸ್ ಇಷ್ಟ ಅಂದೆ? ನಾನು ರಬ್ಬರ್ ಪೀಸ್ ತಿಂತೀನಿ, ಅದಕ್ಕೆ ನಾನು ರಬ್ಬರ್ ಥರ ಇದ್ದೀನಿ ಅಂದಂತೆ. ಅಂದ ಅಪ್ಪು? ಅಂದ ಅಂದಿಲ್ವಾ? ಥ್ಯಾಂಕ್ಸ್, ವೆಲ್ಕಮ್. ನಾನೇನು ಪೌಡರ್ ರೋಸ್ಟ್ ಮಾಡ್ಕೊಂಡೆ ಅಲ್ವಾ, ಅದನ್ನ ಇವಾಗ ಆ್ಯಡ್ ಮಾಡಬೇಕು. ಸೊ ಜಾಸ್ತಿನೂ ಹಾಕ್ಬಾರ್ದು, ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಹಾಕ್ಕೊಂಡು ಮಿಕ್ಸ್ ಆದಮೇಲೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಬೋದು. ನಾನು 1.5 kg 2 ಸ್ಪೂನ್ ತೊಗೊಂಡಿದ್ದೀನಿ. ಮುಂದಕ್ಕೆ ಬಾ ಇವಾಗ. ಪೌಡರ್ನ ಆ್ಯಡ್ ಮಾಡಿದ್ಮೇಲೆ ಒಂದು ಮಿಕ್ಸ್ ಕೊಟ್ಕೊಂಡ್ರೆ, ಒಂದು ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಚೆನ್ನಾಗೆ ಮತ್ತೆ ಮಸಾಲ ಎಲ್ಲ ಹಿಡಿಯೋ ಥರ ಫುಲ್ ಅದೆಲ್ಲ ಡ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ರೆ ಫೈನಲ್ಗೆ ಆಗುತ್ತೆ. ಸೊ ಇವಾಗ ಕೊನೆಯದಾಗಿ ಮುಗೀತು. ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಕೊಟ್ಟರೆ ಮುಗೀತು. ನಾನು ಯಾವುದೇ ರೀತಿ ಲೆಮನ್ನು ಏನೂ ಯೂಸ್ ಮಾಡೋದಿಲ್ಲ, ಯಾಕಂದರೆ ನಾನು ತಿಂತೀನಲ್ವಾ. ಲೆಮನ್ ಇವಾಗಲೇ ಯೂಸ್ ಮಾಡ್ತಾ ಇಲ್ಲ. ಅವರು ಬೇಕಂದರೆ ಹಾಕೋತಾರೆ ಅಪ್ಪು ಮತ್ತು ಮಾದು, ಬಟ್ ಅವ್ರಿಗೂ ಏನು ಲೆಮನ್ ಹಾಕೊಂಡು ತಿನ್ನಬೇಕು ಅನ್ನೋ ಥರ ಏನಿರಲ್ಲ. ನಾನು ಟೇಸ್ಟ್ ನೋಡಬೇಕು. ಆ್ಯಂಡ್ ಮಾದವ್ರು ಬರೋ ತನಕ ವೆಯ್ಟ್ ಮಾಡಿದ್ರೆ ನಿಜವಾಗ್ಲೂ ಊಟನೇ ಮಾಡೋಕ್ಕಾಗೋದಿಲ್ಲ ನಾನು, ಯಾಕಂದರೆ 11 ಗಂಟೆಗೆ ಸರ್ಗೆ ಟೈಮ್ ಸೆನ್ಸೇ ಇಲ್ಲ. ಬಿಸ್ನೆಸ್ ಮ್ಯಾನ್ಗಳದ್ದೆಲ್ಲ ಹಿಂಗೆ. ಅಪ್ಪು ಮತ್ತು ನಾನು ಟೇಸ್ಟ್ ನೋಡಬೇಕಷ್ಟೇ ಇವಾಗ. ಇನ್ನೇನು ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಅವ್ರು ಯಾರು ತಿನ್ನೋದಿಲ್ಲ ಚಿಕನ್ನ. ಓಕೆ, ಅವರು ಬಂದಮೇಲೆ ನೋಡೋಣ, ವಿಡಿಯೋ ಮಾಡೋಕ್ಕಾದ್ರೆ ಕ್ಯಾಪ್ಚರ್ ಮಾಡ್ತೀನಿ. ಇಲ್ಲಾಂದರೆ ಅಪ್ಪು ನಾನು ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಏನು ಅಂತ ಹೇಳ್ತೀನಿ. ನೀವು ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಏನೋ ಅನ್ನೋದು ನನಗೂ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ನೆಕ್ಸ್ಟು ಯಾವ ಥರ ಕುಕಿಂಗ್ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದೇ ಥರ ವಿಡಿಯೋನ ಮಾಡ್ತೀನಿ ನಾನು. ಅಪ್ಪು ಅವರೇ, ಹೇಗಿದೆ ಪೆಪ್ಪರ್ ಡ್ರೈ? ಚೆನ್ನಾಗೈತೆ. ನಿಜ ಹೇಳಿ, ಚೆನ್ನಾಗೈತೆ. ಅಷ್ಟೇನಾ? ಚೆನ್ನಾಗೈತಾ? ಔಟ್ಸ್ಟ್ಯಾಂಡಿಂಗ್. ಶಿವ ಹೆಂಗಿದೆ ಅದು? ಚೆನ್ನಾಗಿದೆ. ಪೆಪ್ಪರ್ ಡ್ರೈ ಇಷ್ಟ ಆಯ್ತಲ್ವ ನಿಂಗೀಗ? ಸಾಂಬಾರು ಸರಿನೋ ಅದು ಸರಿನೋ? ಎರಡು ಚೆನ್ನಾಗಿದ್ದಾವೆ. ನಾನು ಆ್ಯಂಡ್ ಅಪ್ಪು ತಿಂತಾಯಿದ್ದೀವಿ ಗೈಸ್. ನಮ್ಮ ಮಾಧವನ ವೆಯ್ಟ್ ಮಾಡೋಕ್ಕಂತೂ ಆಗೋದಿಲ್ಲ, ಲೇಟ್ ಅಂತ ಅವ್ರಿಂದನು. ಸೊ ಸಖತ್ತು ಟೇಸ್ಟಿಯಾಗೈತೆ ಅಪ್ಪು. ತುಂಬ ಸ್ಪೈಸಿನೂ ಇಲ್ಲ, ನಾರ್ಮಲ್ ಆಗೈತೆ. ಏನಂತೀಯ ಅಪ್ಪು? ನೀವು ಒಂದ್ಸಲ ಟ್ರೈ ಮಾಡಿ, ಆಯಿತು ಏನೋ ಅನ್ನೋಣ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು. ಪೂಜೆ ಮಾಡಿ. ಹಾಂ, ನನ್ನ ಮಗ ಎರಡೇ ಕೇಳಿಸ್ಕೊಂಡ್ರಲ್ವ ಗೈಸ್.
ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.